ಇವತ್ತಿನ ದಿನ ಡಾಕ್ಟರ್ ಯಶೋಧ ಅವ್ರು ಯಾವ ಮುದ್ರೆ ಬಗ್ಗೆ ತಿಳಿಸ್ಕೊತಾರೆ ಅಥವಾ ಯಾವ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾರೆ ಅಂತ ಅವ್ರನ್ನೇ ಕೇಳೋಣ. ಮೇಡಮ್ ಮಾತಾಡಿ. ಥ್ಯಾಂಕ್ ಯು ಮ್ಯಾಮ್. ಇವತ್ತು ಮುದ್ರೆ ವಿಭಾಗವಾಗಿ ಯೋಗ ಮುದ್ರೆ ಉಷಾಸ್ ಮುದ್ರೆ ಅಂತ, ಅದನ್ನ ಉಷಾ ಮುದ್ರೆ ಅಂತಾನು ಕರೆಯುತ್ತೇವೆ. ಅದು ಅದರ ಪ್ರಯೋಜನಗಳು ಏನೇನು ಮತ್ತು ಅದನ್ನ ಹೇಗೆ ಮಾಡೋದು ಅಂತ ತಿಳಿಯೋದಾದ್ರೆ, ಈಗ ತಾನೇ ನಾವು ಆನಾಪಾನಸತಿ ಧ್ಯಾನ ಮಾಡುವಾಗ ಕೈಗಳನ್ನ ಕೂಡಿಸ್ಕೊಂಡಿದ್ವಿ, ಹೀಗೆ ಒಂದಕ್ಕೊಂದು ಬೆರಳುಗಳನ್ನ ಕೂಡಿಸ್ಕೊಂಡಿದ್ವಿ, ಸೇಮ್ ಇದೇ ತರ. ಆದ್ರೆ ಇದರಲ್ಲಿ ಒಂದು ವ್ಯತ್ಯಾಸ ಅಂದ್ರೆ, ಪುರುಷರು ಬಲಗೈ ಹೆಬ್ಬೆರಳು ತಮ್ಮ ದೇಹದ ಕಡೆ ಇರಬೇಕು. ಮಹಿಳೆಯರಲ್ಲಿ ಎಡ ಬೆರಳು ತಮ್ಮ ದೇಹದಲ್ಲಿ ಇರಬೇಕು. ಹೀಗೆ ಒಂದಕ್ಕೊಂದು ಕೂಡಿಸ್ಬೇಕು. ಹೆಬ್ಬೆರಳು ಈ ರೀತಿಯಾಗಿರ್ಬೇಕು. ಎಸ್, ಹೀಗೆ ಕುಳಿತು ಸುಖಾಸನದಲ್ಲಿ ಕುಳಿತು ಇದನ್ನ ನಾಭಿ ಪ್ರದೇಶದಲ್ಲಿ ಅಥವಾ ಎದೆಯ ಭಾಗದಲ್ಲಿ ಇಟ್ಕೊಂಡು ಮೃದುವಾಗಿ ಕಣ್ಗಳನ್ನ ಮುಚ್ಚಿ ಪ್ರತಿದಿನ 15ರಿಂದ 30 ನಿಮಿಷಗಳ ಕಾಲ ಈ ಯೋಗ ಮುದ್ರೆ ಪ್ರಾಣಾಯಾಮನ ಮಾಡುವಂಥದ್ದು. ಇದರಿಂದ ಏನೇನು ಪ್ರಯೋಜನಗಳಾಗುತ್ತೆ ಅಂತ ಹೇಳಿದ್ರೆ, ಈ ಮುದ್ರೆಯನ್ನ ನಮ್ಮ ನಾಭಿ ಅಥವಾ ಎದೆಯ ಭಾಗದಲ್ಲಿ ಇಟ್ಟು ನಾವು ಕಣ್ಣುಗಳನ್ನ ಮುಚ್ಚಿ ಪ್ರಾಣಾಯಾಮ ಮಾಡೋದ್ರಿಂದ ಹೃದಯ, ಶ್ವಾಸಕೋಶ, ಪಿತ್ತಕೋಶ ಹಾಗೂ ಸುತ್ತಮುತ್ತಲಿರುವ ಅಂಗಾಂಗಗಳು ಕ್ರಿಯಾಶೀಲತೆಯನ್ನ ಚುರುಕುಗೊಳಿಸುತ್ತೆ. ಹಾಗೆ ನಮ್ಮ ದೇಹದಲ್ಲಿನ ಆಲಸ್ಯತನ, ಜಡತೆ ಎಲ್ಲವನ್ನ ದೂರ ಮಾಡುತ್ತೆ. ಹಾಗೇನೆ ಮಾನಸಿಕ ಆರೋಗ್ಯ ವೃದ್ಧಿಪಡಿಸುತ್ತೆ. ಮನಸ್ಸಿಗೆ ಶಾಂತಿ, ನೆಮ್ಮದಿ ದೊರೆಯುತ್ತೆ. ದೇಹದ ನಾಡಿಗಳಲ್ಲಿ ಶಕ್ತಿ ಚೈತನ್ಯ ನಿರಂತರವಾಗಿ ಪ್ರವಹಿಸುವಿಕೆಗೆ ಸಹಾಯ ಮಾಡುತ್ತೆ. ಇದರಿಂದ ಶರೀರದಲ್ಲಿ ಉತ್ಸಾಹ, ಆಸಕ್ತಿ ಹೆಚ್ಚಾಗುತ್ತೆ. ಗ್ರಂಥಿಗಳಿಂದ ಸ್ರವಿಸುವ ಹಾರ್ಮೋನ್ಸ್ ಏರುಪೇರಾಗಿದ್ದರೆ ಅದನ್ನ ಸಮತೋಲನದಲ್ಲಿಡುತ್ತೆ. ಹಾಗೆಯೇ ಮಹಿಳೆಯರಲ್ಲಿ ಗರ್ಭಕೋಶದ ಸಮಸ್ಯೆಗಳಾದ PCOD, PCOS ಸಮಸ್ಯೆಗಳು ಏನಿದೆಯೋ, ಆ ರೋಗಗಳು ಏನಿದೆಯೋ ಅದನ್ನ ಗುಣಪಡಿಸುತ್ತದೆ. ಹಾಗೂ ಮನಸ್ಸಿನಲ್ಲಿ ಸ್ಥಿತಪ್ರಜ್ಞೆಯನ್ನ ಜಾಗೃತಗೊಳಿಸುತ್ತೆ. ನಾವು ಯಾವಾಗ್ಲೂ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇರೋದಕ್ಕೆ ಇದು ಸಹಾಯ ಮಾಡುತ್ತೆ. ಹಾಗೇನೆ ಹೊಸ ಹೊಸ ವಿಚಾರಗಳು, ಆಲೋಚನೆಗಳು ಬರಲು ಶುರುವಾಗುತ್ತೆ. ಹಾಗೇನೆ ಜೀವನದಲ್ಲಿ ನವವಿನೂತನ ಅವಕಾಶಗಳು ಬರಲು ಪ್ರಾರಂಭಗೊಳ್ಳುತ್ತೆ. ಹಾಗೇನೆ ದಾಂಪತ್ಯ ಜೀವನದಲ್ಲಿ ಸಮಸ್ಯೆ ಇದ್ದರೆ ಈ ಯೋಗ ಮುದ್ರೆ ಅಭ್ಯಾಸದಿಂದ ಸತಿಪತಿಯರಲ್ಲಿ ಸಾಮರಸ್ಯ ಉಂಟಾಗುತ್ತೆ. ದೇಹದ ಆರೋಗ್ಯ ಹಾಗೂ ಮನಸ್ಸಿನ ಆರೋಗ್ಯ ಸದೃಢವಾಗಿರಲು ಈ ಯೋಗ ಮುದ್ರೆ ಸಹಾಯ ಮಾಡುತ್ತೆ. ಇದಿಷ್ಟು ಉಷಾಸ್ ಮುದ್ರೆ ಅಥವಾ ಉಷಾ ಮುದ್ರೆಯ ಉಪಯೋಗಗಳು. ಇದನ್ನ ಪ್ರತಿನಿತ್ಯ ಮಾಡಿ ಇಂತಹ ಸಮಸ್ಯೆಗಳಲ್ಲಿದ್ದವರು ಪ್ರತಿದಿನ 30 ನಿಮಿಷಗಳ ಕಾಲ ಈ ಯೋಗ ಮುದ್ರೆಯನ್ನ ಮಾಡಿ ಸಮಸ್ಯೆಯಿಂದ ದೂರಗೊಳ್ಳಿ. ಥ್ಯಾಂಕ್ ಯು ಮ್ಯಾಮ್. ಓವರ್ ಟು ಯು. ಇನ್ನೊಂದ್ಸರಿ ಹೆಣ್ಮಕ್ಳು ಹೆಂಗ್ ಮಾಡ್ಬೇಕು ಮತ್ತೆ ಗಂಡ್ಮಕ್ಳು ಹೆಂಗ್ ಮಾಡ್ಬೇಕು ಅದನ್ನ ಮೊದ್ಲು ಗಂಡಸರು ಹೆಂಗ್ ಮಾಡ್ಬೇಕು? ಈ ಬೆರಳು ಇದೆಯಲ್ಲ, ಈ ಹೆಬ್ಬೆರಳು ಹೀಗೆ ಬರ್ಬೇಕು ಕೆಳಗಡೆ. ಪುರುಷರಲ್ಲಿ ಇದು ಹಾಗೆ ಒಂದಕ್ಕೊಂದು ಕೂಡಿಸ್ಕೊಳ್ಳಿ, ಜೋಡಿಸ್ಕೊಳ್ಳಿ. ಆಗ ಏನಾಗುತ್ತೆ, ಹೆಬ್ಬೆರಳು ನಮ್ಮ ದೇಹದ ಕಡೆ ಬರುತ್ತೆ. ಇದು ಸೊ ಎಲ್ಲರಿಗೂ ಗೊತ್ತಾಯ್ತು ಅಂತ ಅನ್ಕೋತೀನಿ. ಪುರುಷರಲ್ಲಿ ಆಪೋಸಿಟ್ ಸೈಡ್ ಮಹಿಳೆಯರು ಎಡಗಡೆ. ನಿಮ್ಮ ಹೆಬ್ಬೆರಳು ನಿಮ್ಮ ಎದೆ ಭಾಗಕ್ಕೆ ಬರ್ಬೇಕು ಪುರುಷರಲ್ಲಿ. ಮತ್ತೆ ಮಹಿಳೆಯರಿಗೆ ಹೇಗೆ ಮಾಡ್ಬೇಕು? ಮಹಿಳೆಯರಿಗೆ ಈ ಎಡ ಹೆಬ್ಬೆರಳು ನಮ್ಮ ದೇಹದ ಕಡೆ ಇರ್ಬೇಕು. ಈಗ ಸಿಂಪಲ್ ನಾನು ತೋರಿಸ್ತಾ ಇದ್ದೀನಿ. ಇದು ನನ್ನ ಬಲಗಡೆ ಕೈ, ಇದು ಕೆಳಗಡೆ ಪುರುಷರಲ್ಲಿ ಬರ್ಬೇಕು. ಆಮೇಲೆ ಒಂದಕ್ಕೊಂದು ಹೀಗೆ ಕೂಡಿಸ್ಕೊಳ್ಳಿ. ವಿಡಿಯೋ ಇದು ಅಪೋಸಿಟ್ ಮಿರರ್ ಎಫೆಕ್ಟ್ ಇರೋದ್ರಿಂದ ಅದು ಸ್ವಲ್ಪ ಇದಾಗುತ್ತೆ. ಮಹಿಳೆಯರು ನನ್ನ ಎಡಗೈ ಹೆಬ್ಬೆರಳು ಇದನ್ನ ಕೆಳಗಡೆ ಇಟ್ಕೊಳ್ಳಿ, ಅದ್ರ ಮೇಲೆ ಹೆಬ್ಬೆರಳು ಇಟ್ಕೊಂಡು ಹಾಗೆ ಒಂದಕ್ಕೊಂದು ಕೂಡಿಸ್ಕೊಳ್ಳಿ. ಇಷ್ಟೇ, ಸಿಂಪಲ್. ಎಲ್ಲರಿಗೂ ಅರ್ಥ ಆಯ್ತು ಅಂತ ಅನ್ಕೊಂಡಿರ್ತೀನಿ. ಓಕೆ. ಆತ್ಮ ಬಂಧುಗಳೇ, ನೆನ್ನೆ ಒಂದಷ್ಟು ಜನ ಒಂದಷ್ಟು ಸಮಸ್ಯೆಗಳ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ನಾನು ಹೇಳಿದೆ, ಕೆಲವು ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಯಾವುದೇ ಒಂದು ವ್ಯಾಧಿಗಳಿರ್ಲಿ ಅಥವಾ ನಿಮ್ಮ ಡಾಕ್ಟರ್ ಹತ್ರನೇ ಹೋಗಿ ತೋರಿಸ್ಬೇಕು ಅಂತದಿತ್ತು ಅಂತಂದ್ರೆ ದಯವಿಟ್ಟು ನೀವು ಡಾಕ್ಟರ್ ಹತ್ರ ಹೋಗಿ ನೀವು ತೋರಿಸಿ. ಈಗ ಇಲ್ಲಿ ಒಬ್ರು ಮಲಬದ್ಧತೆಗೆ ನಮ್ಗೆ ಏನು
ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸರ್ ಕೃಷ್ಣರಾವ್ ಸರ್, HK ಕೃಷ್ಣರಾವ್ ಸರ್, ದಯವಿಟ್ಟು ನನ್ನ ಮಲಬದ್ಧತೆಗೆ ಪರಿಹಾರ ತಿಳಿಸಿರಿ ಅಂತ ಹಾಕಿದ್ದೀರಿ ಸರ್. ದಯವಿಟ್ಟು ನೀವು ಡಾಕ್ಟರ್ ಯಶೋಧ ಅವ್ರ ಹತ್ರ ಈ ಒಂದು ಝೂಮ್ ಕಾರ್ಯಕ್ರಮದಲ್ಲಿ ಬೇಡ ಸರ್, ಅವ್ರಿಗೆ ಕಾಲ್ ಮಾಡಬಹುದು ಅಥವಾ ಅವರು ಎಲ್ಲಿ ಸಿಗ್ತಾರೋ ಅಲ್ಲಿ ಹೋಗಿ ನೀವು ಮಾತಾಡೋದ್ರಿಂದ ನಿಮಗೆ ಸಂಪೂರ್ಣವಾದ ಒಂದು ಪರಿಹಾರ ಸಿಗುತ್ತೆ. ಯಾಕೆ ಅಂದ್ರೆ ನಿಮ್ಮ ಒಂದು ಹಿಸ್ಟರಿ, ನೀವು ಮುಂಚೆ ಏನು ತಿಂತಿದ್ರೆ, ಯಾವ ರೀತಿ ನಿಮ್ಮ ಲೈಫ್ ಸ್ಟೈಲ್ ಇದೆ, ಇದನ್ನ ನೋಡ್ಕೊಂಡು ಅವರು ನಿಮಗೆ ಸರಿಯಾದ ರೀತಿನಲ್ಲಿ ಅವ್ರ ಪರಿಹಾರವನ್ನ ಕೊಡ್ತಾರೆ ಸರ್. ಇಲ್ಲಿ ಝೂಮ್ ನಲ್ಲಿ ನೀವು ಇದು ತಿನ್ನಿ ಅದು ತಿನ್ನಿ ಅಂತ ಹೇಳೋದು ಅಷ್ಟೊಂದು ಸಮಂಜಸ ಅಲ್ಲ ಅಂತ ನನ್ನ ಭಾವನೆ. ಹಾಗೆ ಅದು ಸರಿ ಕೂಡ ಅಲ್ವಾ. ಹಾಗಾಗಿ ದಯವಿಟ್ಟು ನೀವು ಅವರಲ್ಲಿ ಹೋಗಿ, ಮಹಾವತಾರಲ್ಲಿ ಅವರು ಶನಿವಾರ ಮತ್ತೆ ಸೋಮವಾರ, ಮೇಡಮ್ ನೀವು ಯಾವತ್ತು ಸಿಗ್ತೀರಿ ಅಲ್ಲಿ ಮಹಾವತಾರಲ್ಲಿ ಅಂತ ಹೇಳಿ ದಯವಿಟ್ಟು. ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ 3 ದಿನಗಳ ಕಾಲ ಬೆಳಗ್ಗೆ 10ರಿಂದ ಸಂಜೆ 5ರವರೆಗೆ ಅಲ್ಲಿ ಸೊ ಲಭ್ಯ ಗೊತ್ತಾಯ್ತು ಅಂತ ಅನ್ಕೋತೀನಿ. ದಯವಿಟ್ಟು ಅವತ್ತಿನ ದಿನ ಹೋಗಿ ಅಲ್ಲಿ. ಆಮೇಲೆ ನಿಮ್ಮ ಯಾವುದೇ ಒಂದು ಕಾಯಿಲೆ ಇರ್ಬೋದು, ವ್ಯಾಧಿಗಳಿರ್ಬೋದು, ಅಥವಾ ನೀವೇನಾದ್ರೂ ಒಂದು ತೋಡ್ಕೋಬೇಕು ಅಂತಿದ್ರೆ ಇದು ಸರಿಯಾದ ವೇದಿಕೆ ಅಲ್ಲ ಅಂತ ಅನ್ಕೋತೀನಿ. ಅದಕ್ಕೆ ಅಂತಾನೆ ನಾನು ಆಗ್ಲೇ ಹೇಳಿದೆ ಕಾರ್ಯಕ್ರಮದ ಮೊದಲೇ, ಸಪರೇಟ್ ಆಗಿ ಒಂದು ನಾವು ಝೂಮ್ ಮೀಟಿಂಗ್ ನ ಮಾಡೋಣ, ದಿನಕ್ಕೆ ಒಂದು 20 ನಿಮಿಷ ಅಥವಾ ಅರ್ಧ ಗಂಟೆಗಳ ಕಾಲ. ಆವಾಗ ನಮ್ಮ ಹಿರಿಯರು ಏನಿದ್ದೀರಿ ಅಥವಾ ಬೇರೆ ಏನೇ ಮಾತಾಡ್ಬೇಕು ಅಂತಂದವರು ನಾವೆಲ್ಲ ಹೃತ್ಪೂರ್ವಕವಾಗಿ ಮಾತಾಡೋಣ ಅಂತ ಹೇಳ್ತೀನಿ. ಈ ಝೂಮ್ ಮೀಟಿಂಗ್ ಅಲ್ಲಿ ಬೇಡ ಅಂತ. ಓಕೆ, ಧನ್ಯವಾದ ನಿಮಗೆ.